ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ ಡಿಸ್ಚಾರ್ಜ್ ಆಗಲಿದ್ದಾರೆ. ದರ್ಶನ್ ಅನ್ನ ಕರೆದೊಯ್ಯಲು ರೆಡಿ ಆಗಿದೆ. ಕಾರ್ ಕೂಡ ಸಿದ್ಧವಾಗಿ ನಿಂತ್ಕೊಂಡಿದೆ. ಯಾವ ಕ್ಷಣದಲ್ಲಾದ್ರೂ ಹೊರ ಬರ್ತಾರೆ ದರ್ಶನ್. ಕೆಲವೇ ಕ್ಷಣಗಳಲ್ಲಿ ಬಿಜೆಎಸ್ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆಪರೇಷನ್ ಆಗಿಲ್ಲ ಆದರೂ ಕೂಡ ಡಿಸ್ಚಾರ್ಜ್ ಆಗಲಿದ್ದಾರೆ ನಟ ದರ್ಶನ್. ಸೊ ಈಗಾಗಲೇ ಕಾರ್ ಕೂಡ ಸಿದ್ಧವಾಗಿ ನಿಂತ್ಕೊಂಡಿದೆ. ಹಾಸ್ಪಿಟಲಿನ ಮುಂಭಾಗದಲ್ಲಿ ನೇರ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ದರ್ಶನ್ನ ಪತ್ನಿ, ಜೊತೆಗೆ ದರ್ಶನ್ ಅವರ ಆಪ್ತ ಗೆಳೆಯ ಧನ್ವೀರ್, ಜೊತೆಗೆ ದರ್ಶನ್ ಅವರ ಅಕ್ಕನ ಮಗ ಅಳಿಯ ಚಂದನ್, ಜೊತೆಗೆ ಸಾಕಷ್ಟು ದರ್ಶನ್ ಅವರ ಆಪ್ತ ಗೆಳೆಯರು ಕೂಡ ರೆಡಿ ಆಗಿದ್ದಾರೆ. ಇನ್ನೇನು ಪ್ರೊಸೆಸ್ಗಳನ್ನು ಮುಗಿಸ್ಬಿಟ್ಟು ಸೀದಾ ಕಾರಿಗೆ ಹತ್ಕೊಂಡು ಹೊರಟ್ರೆ ಆಯಿತು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇದು ಬಿಜಿಎಸ್ ಹಾಸ್ಪಿಟಲ್ನಿಂದ ನೇರ ದೃಶ್ಯಾವಳಿ ನೋಡಿ. ಈಗಾಗಲೇ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಪ್ರಕ್ರಿಯೆಗಳನ್ನು ನಿಮಗೆ ನೇರ ದೃಶ್ಯಾವಳಿ ಮುಖಾಂತರ ತೋರಿಸ್ತಾ ಇದ್ವಿ. ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ. ದರ್ಶನ್ ಫ್ಯಾನ್ಸ್ ಕೂಡ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ದರ್ಶನ್ ಯಾವಾಗ ಹೊರಗಡೆ ಬರ್ತಾರೆ ರೆಡಿಯಾಗಿರ್ತಾರೆ ರೋಡ್ ಸೈಡಲ್ಲಿ ಕಾಯ್ತಾ ಇರೋಕೆ, ನಮ್ಮ ಡಿ ಬಾಸ್ ನಾವು ನೋಡಬೇಕು ಅಂತ. ಸೊ ಈಗಲೂ ಕೂಡ ಅದೇ ಬೆಳವಣಿಗೆ ಆಗ್ತಾ ಇದೆ. ಅಕ್ಕಪಕ್ಕದಲ್ಲೂ ಕೂಡ ಈಗ ಒಂದಿಷ್ಟು ಫ್ಯಾನ್ಸ್ ಕೂಡ ಬಂದು ನಿಂತ್ಕೊಂಡಿದ್ದಾರೆ. ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂಥದ್ದು ಬಿಜೆಎಸ್ ಹಾಸ್ಪಿಟಲ್ನಲ್ಲಿ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಿಜೆಎಸ್ ಆಸ್ಪತ್ರೆಗೆ ಬಂದ ದಿನಕರ್ ತೂಗುದೀಪ. ದರ್ಶನ್ ಕರೆದೊಯ್ಯಲು ದಿನಕರ್ ತೂಗುದೀಪ ಆಗಮಿಸಿದ್ದಾರೆ. ಬಿಜೆಎಸ್ ಆಸ್ಪತ್ರೆಗೆ ಈಗ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಸಾಕಷ್ಟು ಸಾಥನ್ನ ಕೊಟ್ಟಿದ್ರು. ದರ್ಶನ್ ಏನೇ ಎಡವಟ್ಟು ಮಾಡಿಕೊಂಡ್ರು ಕೂಡ ತೂಗುದೀಪ್ ಇರ್ಬೋದು, ದರ್ಶನ್ ಸಹೋದರ ಅಥವಾ ದರ್ಶನ್ ಫ್ಯಾಮಿಲಿ ಇರ್ಬೋದು, ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಹೊರಗಡೆ ಕರ್ಕೊಂಡು ಬರುವಂತ ನಿಲುವನ್ನ ಇಟ್ಕೊಂಡು. ಅಂತೂ ಇಂತೂ ಈಗ ಬೇಲ್ ಕೊಟ್ಟು ಹೊರಗಡೆ ಕರ್ಕೊಂಡು ಬಂದ್ರು. ಆದರೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋದೇ ದೊಡ್ಡ ಟೆನ್ಷನ್ ಆಗಿತ್ತು. ಒಂದು ಕಡೆ ಜನ ಏನು ಮಾತಾಡ್ತಾರೋ, ಕಾನೂನು ಕಟ್ಟಳೆಯಿಂದ ಹೇಗೆ ಪಾರಾಗೋದು, ಆಪರೇಷನ್ ಬೇರೆ ಆಗಲಿಲ್ಲ, ಟೆನ್ಷನ್ ಮೇಲೆ ಟೆನ್ಷನ್. ಮಧ್ಯಂತರ ಬೇಲ್ ಪಡ್ಕೊಂಡು ಬಂದಿದೆ ಆಪರೇಷನ್ ಮಾಡ್ಕೋಬೇಕು ಅಂತ, ಆದರೆ ಆಪರೇಷನ್ ಆಗಲಿಲ್ಲ, ಇನ್ನೇನು ಡಿಸ್ಚಾರ್ಜ್ ಆಗ್ತಾ ಇದೆ. ಈ ಟೆನ್ಷನ್ ಬೇರೆ ದರ್ಶನ್ಗಿರುವಂಥದ್ದು. ಜೊತೆಗೆ ಫಿಸಿಯೋಥೆರಪಿ ಸಾಕಂತ ಡಾಕ್ಟರ್ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಫಿಸಿಯೋಥೆರಪಿನೇ ಸಾಕಂತ ಇದ್ರೆ ದರ್ಶನ್ಗೆ ಮಧ್ಯಂತರ ಈ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಬಳ್ಳಾರಿಯ ಬಿಮ್ಸ್ ಹಾಸ್ಪಿಟಲ್ನಲ್ಲೇ ಚಿಕಿತ್ಸೆಯನ್ನು ಪಡಿಬಹುದಾಗಿತ್ತು. ಆದರೆ ಚಿಕಿತ್ಸೆ ಫಿಸಿಯೋಥೆರಪಿ ಅಗತ್ಯತೆ ಕಂಡು ಬರ್ತಾ ಇಲ್ಲ. ಇಲ್ಲಿ ಆಪರೇಷನ್ನೇ ಮಾಡಬೇಕಾಗತ್ತೆ. ಆದರೆ ಆಪರೇಷನ್ ಮಾಡಬೇಕಂತ ಬಂದುಬಿಟ್ಟು ಮಧ್ಯಂತರ ಬೇಲನ್ನು ಪಡ್ಕೊಂಡಿದ್ದಾರೆ. ಆದರೆ ಈಗ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ದರ್ಶನ್ ಡಿಸ್ಚಾರ್ಜ್ ಆಗಿ ಹೊರಗೆ ಹೋಗ್ತಿದ್ದಾರೆ. ಮಧ್ಯಂತರ ಬೇಲ್ ಇನ್ ಕೇಸ್ ಏನಾದರೂ ಕ್ಯಾನ್ಸಲ್ ಆಗ್ಬೋದು. ಅದರ ಡೇಟ್ ಎಂಡ್ ಆಗ್ತಾ ಇದ್ದಂತೆ 11ನೇ ತಾರೀಕಿಗೆ ಸೊ ಅವ್ರು ಹೇಳಿದ್ರು ಆಪರೇಷನ್ ಮಾಡ್ತೀವಿ ಇದೇ ಡೇಟ್ಗೆ ಅಂತ. ಮಧ್ಯಂತರ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಆ ಡೇಟ್ ಎಂಡ್ ಆಗ್ತಾ ಬಂತು, ಕಾಲಮಿತಿ 6 ವಾರ ಎಂಡ್ ಆಗ್ತಾ ಬಂತು. ಆ ಸಂದರ್ಭದಲ್ಲಿ ನಾವು ಡಿಸ್ಚಾರ್ಜ್ ಮಾಡೋಲ್ಲ, ಸೊ ಆಪರೇಷನ್ ಅಗತ್ಯತೆ ಇದೆ ಅಂತ. ಅದಾದ ನಂತರ ರೆಗ್ಯುಲರ್ ಬೇಲ್ ವಿಚಾರಣೆ ನಡೆಸಲಾಯಿತು. ರೆಗ್ಯುಲರ್ ಬೇಲ್ ವಿಚಾರಣೆ ಸಂದರ್ಭದಲ್ಲಿ ಸಿಕ್ಬಿಡ್ತು. ಈಗ ಸಿಕ್ಕಂತ ಖುಷಿಗೆ ದರ್ಶನ್ ಈಗ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಆಪರೇಷನ್ ಆಗಲಿಲ್ಲ. ಆದರೆ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗ್ತಾ ಇದೆ ಅಂತ. ಆದರೆ ಆಪರೇಷನ್ ಆಗದೆ ಹೊರಬರ್ತಾ ಇರುವಂಥದ್ದು ದರ್ಶನ್ಗೂ ಟೆನ್ಷನ್ ಕಾಡ್ತಾ ಇದೆ. ಏನು ಸುಖ ಸುಮ್ಮನೆ ಇರೋದಿಲ್ಲ. ನೆಕ್ಸ್ಟ್ ಏನಾದರೂ ಈಗ ಸುಪ್ರೀಂ ಕೋರ್ಟ್ ಅಲ್ಲಿಗೆ ಹೋಗಿ ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ರೆ ಈಗ ದರ್ಶನ್ಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಕೋರ್ಟ್ಗೆ ಸುಳ್ಳು ಹೇಳಿ ಇವರು ಬೇಲ್ ಪಡ್ಕೊಂಡು ಹೊರಗಡೆ ಬಂದಿದ್ರು, ಮಧ್ಯಂತರ ಬೇಲು, ಓಕೆ ಫೈನ್. ಆದರೆ ರೆಗ್ಯುಲರ್ ಬೇಲ್ ಸಿಕ್ಬಿಟ್ಟಿದೆ. ಆದರೂ ಕೂಡ ಪೊಲೀಸರು ಮಧ್ಯಂತರ ಬೇಲ್ ಪಡ್ಕೊಂಡ್ರಲ್ಲ, ಸುಳ್ಳು ಹೇಳ್ಬಿಟ್ಟು ಇದು ಕೋರ್ಟ್ಗೆ ಮಾಡಿರುವಂಥ ಅನ್ಯಾಯ ಅಂತ ಮತ್ತೆ ಈಗ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಬಹುದು. ಆ ನಿರೀಕ್ಷೆ ಕೂಡ ಇದೆ. ನೋಡಿ, ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ತನ್ನ ಗಂಡ ದೇವರು ಅಂತ ಹೇಳಿಕೊಂಡು ಸಾಕಷ್ಟು ದೇವಸ್ಥಾನಕ್ಕೆ ತಿರುಗಿದ್ದಾರೆ. ಆದರೆ ದರ್ಶನ್ ತನ್ನ ಹೆಂಡತಿ ದೇವತೆ ಅಂತ ಹೋಗಿಲ್ಲ. ದರ್ಶನ್ ತನ್ನ ಪ್ರೇಯಸಿಯೇ ದೇವತೆ ಅಂತ ಹೋಗಿ ಇಷ್ಟೆಲ್ಲ ಅನಾಹುತ ಆಗಿಬಿಟ್ಟು, ಇಷ್ಟೆಲ್ಲ ಎಡವಟ್ಟಾಯಿತು. ಸೊ ಈಗ ನೋಡಿ, ಪವಿತ್ರ ಗೌಡ ಕೂಡ ಹೊರಗಡೆ ಬಂದಿದ್ದಾರೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಹೊರ ಬರ್ತಿದ್ದಂತೆ ಒಂದಿಷ್ಟು ಆಣೆ ಪ್ರಮಾಣ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇತ್ತು. ಯಾಕಂತ ಹೇಳಿದ್ರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಆಯಿತು. ಆ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಸೊ ಆ ಸಂದರ್ಭದಲ್ಲಿ ದರ್ಶನ್ ಅವರು ಜೈಲಲ್ಲಿರುವಂಥ ಸಂದರ್ಭದಲ್ಲೇ ಮೀಟ್ ಆಗ್ತಾ ಇದ್ದಾರೆ ಎನ್ನುವಂಥ ಒಂದಿಷ್ಟು ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ಹೋರಾಟ ಮಾಡಿದರು. ಸೊ ಸೋಮವಾರ ಬರುವವರು ಬೇರೆ ಕಡೆ ಹೋಗೋಕೆ ಶುರು ಮಾಡಿದ್ರು, ಬುಧವಾರ ಗುರುವಾರದಂಗೆ ಬರೋಕ್ಕೆ ಶುರು ಮಾಡಿದ್ರು ಪರಪ್ಪನ ಅಗ್ರಹಾರಕ್ಕೆ. ಕಾರಣ ಇಷ್ಟೇ, ವಿಜಯಲಕ್ಷ್ಮಿ ಅವರು ಬರೋ ಕಾರಣ ಈ ಪ್ರೇಯಸಿ
ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಅವರ ತಾಯಿ ಅದೇ ದಿವಸ ಮೀಟ್ ಆಗ್ತಾ ಇದ್ರು. ನಿನ್ನೆ ಕೂಡ ಒಂದು ಬೆಳವಣಿಗೆ ನಡೀತು, ಅದನ್ನು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಿ. ಪವಿತ್ರ ಗೌಡ ಈ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗೆ ಬರ್ತಾ ಇದ್ದಂತೆ ದೇವಸ್ಥಾನ ಸುತ್ತುವರಿಯುವಂಥ ಪ್ರಯತ್ನ ಮಾಡೋ, ದೇವಸ್ಥಾನಕ್ಕೆಲ್ಲ ಹೋದ್ರು, ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಈ ಪವಿತ್ರ ಗೌಡ ಅವರ ಕುಲದೇವತೆ ಆದಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟರು. ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ದರ್ಶನ್ ಹೆಸರಲ್ಲಿ ಕೂಡ ಅರ್ಚನೆ ಮಾಡಿದ್ರು. ಎಸ್, ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಡಿಸ್ಚಾರ್ಜ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಧನ್ವೀರ್ ಕಾರ್ನಲ್ಲೇ ತೆರಳಲಿದ್ದಾರೆ ನಟ ದರ್ಶನ್. ದರ್ಶನ್ ನಿವಾಸದ ಮುಂದೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ದರ್ಶನ್ ಡಿಸ್ಚಾರ್ಜ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ದರ್ಶನ್ ಬಳ್ಳಾರಿಯಲ್ಲಿ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಮಧ್ಯಂತರ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಇದೇ ಧನ್ವೀರ್ ದರ್ಶನ್ ಅವರ ಸ್ನೇಹಿತ ಅಲ್ಲಿಂದನೇ ಕಾರಲ್ಲಿ ಕರ್ಕೊಂಡು ಬಂದಿದ್ರು, ಇವರೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು. ಸೊ ಈಗ ಮೊನ್ನೆ ಈ ರೆಗ್ಯುಲರ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ BGS ಹಾಸ್ಪಿಟಲ್ ಕೂಡ ದರ್ಶನ್ ಅನ್ನ ಕರ್ಕೊಂಡು ಕೋರ್ಟ್ಗೆ ಇದೇ ಧನ್ವೀರ್ ಕರ್ಕೊಂಡು ಹೋಗಿದ್ರು. ಒಂಥರ ಸಾರಥಿ ತರ ದರ್ಶನ್ಗೆ, ಸಾರಥಿ ಫಿಲ್ಮ್ ತೆಗೆದಿದ್ದು ದರ್ಶನ್ ಆದ್ರೆ ಒಂಥರ ಸಾರಥಿ ಥರ ಸಪೋರ್ಟ್ ಆಗಿ ನಿಂತಿರುವಂಥದ್ದು ದರ್ಶನ್ಗೆ ಎಲ್ಲ ಹೊರಗಡೆ ಹೋಗಬೇಕು ಬರಬೇಕು ಅಂತ ಸಂದರ್ಭದಲ್ಲಿ ಈ ಧನ್ವೀರ್ ಕಾರ್ ಚಾಲಕರಾಗುವಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಇವತ್ತು ಕೂಡ ಅದೇ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಸೊ ಈಗ ಧನ್ವೀರ್ ಅವರ ಕಾರ್ ಕೂಡ ರೆಡಿಯಾಗಿದೆ BGS ಹಾಸ್ಪಿಟಲ್ ಮುಂಭಾಗದಲ್ಲಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೌಂಟ್ ಡೌನ್ ಶುರು ಆಗಿದೆ. ಹಾಸ್ಪಿಟಲ್ನಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳಿದೆ. ಡಿಸ್ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ಬಿಲ್ ಇರ್ಬೋದು, ಮತ್ತೊಂದು ಅದೆಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬಿಟ್ಟು ಕಾರಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೊರಡಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್. ಈಗಾಗಲೇ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಡಿಸ್ಚಾರ್ಜ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಜೊತೆಗೆ ದರ್ಶನ್ ಧನ್ವೀರ್ ಕಾರ್ನಲ್ಲೇ ತೆರಳಲಿದ್ದಾರೆ. ದರ್ಶನ್ ನಿವಾಸದ ಮುಂದೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ನೋಡಿ, ಇದು ನೇರ ದೃಶ್ಯಾವಳಿ BGS ಹಾಸ್ಪಿಟಲ್ನ ಮುಂಭಾಗದಿಂದ. ಇದು ಧನ್ವೀರ್ ಅವರ ಕಾರಲ್ಲ, ಇದು ದರ್ಶನ್ ಅವರ ಅಕ್ಕನ ಮಗ ಚಂದನ್ ಅವರ ಕಾರ್ ಇದು ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಇದರಲ್ಲಿ ದರ್ಶನ್ ಅವರ ಬ್ಯಾಗ್ ಎಲ್ಲವೂ ಕೂಡ ಇದೆ. ಆದರೆ ಈ ಕಾರು ಮುಂಭಾಗದಲ್ಲಿ ಒಂದು ವೈಟ್ ಕಾರ್ ನಿಂತ್ಕೊಂಡಿದೆಯಲ್ಲ, ಅದು ಧನ್ವೀರ್ ಅವರ ಕಾರು. ಈ ಕಾರ್ನಲ್ಲಿ ಈಗ ದರ್ಶನ್ ತೆರಳಲಿದ್ದಾರೆ. ದರ್ಶನ್ಗೆ ಸಾರಥಿಯಾಗಿ ದರ್ಶನ್ ಅವರ ಆಪ್ತ ಸ್ನೇಹಿತ, ಜೊತೆಗೆ ಇಷ್ಟು ದಿವಸ ಕೂಡ ಹೆಗಲಿಗೆ ಹೆಗಲಾಗಿರುವಂಥ ಧನ್ವೀರ್ ನಟ. ಸೊ ಆತನ ಡ್ರೈವರ್ ಆಗಿ ಈಗ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ, ಕರ್ಕೊಂಡು ಹೋಗಲಿದ್ದಾರೆ. BGS ಆಸ್ಪತ್ರೆಗೆ ದಿನಕರ್ ತೂಗುದೀಪ ಕೂಡ ಬಂದಿದ್ದಾರೆ. ದರ್ಶನ್ ಅನ್ನ ಕರೆದೊಯ್ಯಲು ದಿನಕರ್ ತೂಗುದೀಪ್ ದರ್ಶನ್ ಅವರ ಸಹೋದರ ಈಗಾಗಲೇ ಆಗಮಿಸಿದ್ದಾರೆ. ಒಂದಿಷ್ಟು ಪ್ರೊಸೆಸ್ಗಳಿದೆ. ದರ್ಶನ್ ಅವರಿಗೆ ಶ್ಯೂರಿಟಿ ಕೊಟ್ಟಂಥವರು